ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸಮಸ್ಯೆ ಇದೆ, ಪರಿಹಾರವೂ ಇದೆ. ಕೆಲವೊಂದು ಸಲ ಪರಿಹಾರವನ್ನು ಮಾಡುವಷ್ಟು ಹಣ ನಮ್ಮ ಹತ್ರ ಇರಲ್ಲ, ಅಥವಾ ಪರಿಹಾರವನ್ನು ಸರಿಯಾದ ರೀತಿಯಲ್ಲಿ ಹೇಳುವ ವ್ಯಕ್ತಿ ನಮಗೆ ಸಿಗಲ್ಲ, ಅಥವಾ ಸಿಕ್ಕಿದ್ರೂ ಕೂಡ ಮಾಡೋದಕ್ಕೆ ನಮ್ಮ ಕೈಯಿಂದ ಆಗಲ್ಲ. ಸರಿ, ಯಾವುದೋ ಒಂದು ಸಮಸ್ಯೆ ಬಂದಿದೆ, ಇದಕ್ಕೆ ಪರಿಹಾರವನ್ನು ನಾವೇ ಹುಡುಕುವಂಥ ಪ್ರಯತ್ನವನ್ನು ಮಾಡೋಣ. ಈ ಸಮಸ್ಯೆಗೆ ಪರಿಹಾರ ಅಥವಾ ಈ ಸಮಸ್ಯೆಯಿಂದ ನಾವೇ ಹೊರಗಡೆ ಬರೋಣ ಅನ್ನುವಂಥವ್ರು ಯಾರಾದರೂ ಪ್ರಯತ್ನ ಪಡೋದಾದರೆ ನಾನು ನಿಮಗೊಂದು ಪರಿಹಾರವನ್ನು ಹೇಳ್ಕೊಡ್ತೀನಿ. ಸಮಸ್ಯೆ ಬಂದಿದೆ, ಇದರಿಂದ ಹೊರಗಡೆ ಬರಬೇಕು. ಹೇಗೆ? ಯಾವುದೇ ಸಮಸ್ಯೆ ಇರಲಿ, ನೆನ್ಪಿಟ್ಕೊಳ್ಳಿ, ಇದೇ ಅದೇ ಅಂತ ಏನಿಲ್ಲ. ಒಂದು ಸಮಸ್ಯೆ, ನೀವು ಪ್ರತಿ ಬುಧವಾರ ಇದನ್ನು 21 ಬುಧವಾರಗಳ ಕಾಲ ಕಂಟಿನ್ಯೂ ಮಾಡಿ. ಒಂದು ಚಿಕ್ಕದಾಗಿರುವಂಥ ಒಂದು ಹಸಿರು ಬಟ್ಟೆನ ತಗೊಳ್ಳಿ. ಎಷ್ಟು ಬೇಕು ಅಂತ ನಿಮಗೆ ಅರ್ಥ ಆಗುತ್ತೆ, ಸ್ವಲ್ಪ ಯೋಚನೆ ಮಾಡಿ. ಒಂದು ಬಟ್ಟೆನ ತಗೊಳ್ಳಿ, ಅದರಲ್ಲಿ 1 ಚಮಚದಷ್ಟು, 1 ಚಮಚ ನಾರ್ಮಲ್ ಆಗಿರುವಂಥ ಸ್ಪೂನ್ ತಗೊಳ್ಳಿ, 1 ಚಮಚದಷ್ಟು ಹೆಸರು ಕಾಳನ್ನು ಹಾಕಿ. ಅದರ ಮೇಲೆ ಒಂದು ಬಿಳಿ ಕವಡೆಯನ್ನು ಇಡಿ. ನೋಡಿ, ಹಳದಿ ಬಣ್ಣದ ಕವಡೆ, ಕೆಂಪು ಬಣ್ಣದ ಕವಡೆ, ಕಾಫಿ ಬಣ್ಣದ ಕವಡೆ, ಅದೇ ರೀತಿ ಬಿಳಿ ಬಣ್ಣದ ಒಂದು ಕವಡೆ ಬರುತ್ತೆ ಚಿಕ್ಕದು. ಬಿಳಿ ಬಣ್ಣದ ಒಂದು ಕವಡೆನ ಇಡಿ. ಇದನ್ನು ಒಂದು ಮೂಟೆ ರೀತಿ, ಗಂಟು ರೀತಿ ಕಟ್ಕೊಂಬಿಡಿ. ಆವಾಗ ಎಷ್ಟು ದೊಡ್ಡ ಬಟ್ಟೆ ಬೇಕು ಅನ್ನೋದು ನಿಮ್ಗೆ ಅರ್ಥ ಆಗಿರ್ಬೋದು. ಇದನ್ನು ತಗೊಂಡು ಬುಧವಾರ ದಿವಸ ಇದನ್ನು ಮಾಡಿಕೊಂಡು ಇದನ್ನು ತಗೊಂಡು ಹತ್ತಿರದಲ್ಲಿರುವಂಥ ಗಣಪತಿ ದೇವಸ್ಥಾನಕ್ಕೆ ಹೋಗಿ. ಅಲ್ಲಿ ನಿಮಗೆ ಯಾವುದಾದ್ರೂ ಗಣಪತಿಗೆ ಸಂಬಂಧಪಟ್ಟಂಥ ಮಂತ್ರಗಳು ಬಂದರೆ ಮಂತ್ರವನ್ನು ಉಚ್ಚಾರಣೆ ಮಾಡಬಹುದು. ಇಲ್ಲದಿದ್ದರೆ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಂಡು ಇದನ್ನು ಕೈನಲ್ಲಿ ಇಟ್ಕೊಳ್ಳಿ, ಇದನ್ನು ಹೇಳ್ಕೊಳ್ಳಿ. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಅಂತ ಹೇಳಿ ಈ ಮಂತ್ರವನ್ನು ಕನಿಷ್ಠ ಪಕ್ಷ 108 ಸಲ ಪಠನೆ ಮಾಡಿ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳಿ. ಒಂದು, ಗಣಪತಿ ನನ್ನ ಸಮಸ್ಯೆಯನ್ನು ಪರಿಹಾರ ಮಾಡಿ, ಅಥವಾ ಸಮಸ್ಯೆಗೆ ಪರಿಹಾರ ಎಲ್ಲಿದೆ ಆ ದಾರಿಯನ್ನಾದರೂ ನನಗೆ ತೋರಿಸಿ. ಇಷ್ಟೇ. ಇದನ್ನು ಬೇಡ್ಕೊಂಡು ಈ ವಸ್ತುವನ್ನು ಅಲ್ಲಿ ಯಾರಿಗೂ ಕೊಡಬಾರ್ದು. ಅಲ್ಲಿ ಯಾವುದಾದ್ರೂ ಒಂದು ಜಾಗದಲ್ಲಿ ಯಾರೂ ನೋಡಬಾರ್ದು ನಿಮ್ಮನ್ನು. ಇದು ನೀವೇ ಇಡ್ತಾ ಇದ್ದೀರಾ ಅಂತ ಯಾರಿಗೂ ಗೊತ್ತಾಗಬಾರ್ದು. ಆ ದೇವಸ್ಥಾನದ ಹೊರಭಾಗದಲ್ಲಿ, ಅಂದರೆ ಆ ವಠಾರದಲ್ಲಿ ಎಲ್ಲಾದರೂ ನೀವು ಇಡಬಹುದು. ಒಟ್ಟಿನಲ್ಲಿ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಾಗದಲ್ಲೇ ತಾವು ಇಡಬೇಕು. ಇಟ್ಟು ತಿರುಗಿ ನೋಡದೆ ಮನೆಗೆ ಬಂದ್ಬಿಡಿ. ಈ ರೀತಿ ಪ್ರತಿ ಬುಧವಾರ ಮಾಡಿ. ಇವಾಗ ತಿಳ್ಕೊಳ್ಳಿ, ಒಂದು ಬುಧವಾರ ನಾನು ಈ ಗಣಪತಿ ದೇವಸ್ಥಾನದಲ್ಲಿ ಮಾಡಿದೆ, ಇನ್ನೊಂದು ಬುಧವಾರ ಆ ಗಣಪತಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಭಯ ಆಗುತ್ತೆ, ಬೇರೆ ಗಣಪತಿ ದೇವಸ್ಥಾನಕ್ಕೆ ಹೋಗ್ಬೋದಾ ಅಂದರೆ ಹೋಗ್ಬೋದು. ಅರ್ಥ ಆಯ್ತಲ್ವಾ? ಈ ರೀತಿ 21 ವಾರಗಳು ಮಾಡಿ. ಸಮಸ್ಯೆ ಪರಿಹಾರ ಆಗುತ್ತೆ, ಅಥವಾ ಸಮಸ್ಯೆಗೊಂದು ಪರಿಹಾರ, ಅಂದರೆ ಇದಕ್ಕೆ ಏನು ಮಾಡಿದ್ರೆ ಪರಿಹಾರ ಆಗುತ್ತೆ ಅನ್ನೋದನ್ನು ಗಣಪತಿ ತಿಳಿಸ್ತಾರೆ. 21 ವಾರಗಳ ಕಾಲ ಕಾಯಬೇಕಾ ಅಂದರೆ ಬೇಡ. ನೀವು ಎಷ್ಟು ಕ್ಲೀನಾಗಿ ಮನಸ್ಸಿನಿಂದ ಪರಿಹಾರ ಇತ್ಯಾದಿಗಳನ್ನು ಮಾಡ್ತೀರೋ, ನಿಯತ್ತಾಗಿ ಕ್ಲೀನಾಗಿ ಮಾಡಬೇಕು ಪರಿಹಾರಗಳು. ಅಯ್ಯೋ ಪರಿಹಾರ ಮಾಡಬೇಕಾ, ಅಯ್ಯೋ ಹೋಗಬೇಕಾ, ಕೆಲಸ ಮಾಡಲ್ಲ. ಪರಿಹಾರಗಳು ಕೆಲಸ ಮಾಡಲ್ಲ. ಅದು ಯಾವುದೇ ಇರಲಿ, ಪೂರ್ತಿ ಪ್ರಮಾಣದಲ್ಲಿ ವಿಶ್ವಾಸದಿಂದ ನನಗಿದಾಗಿದೆ, ಇದನ್ನು ಮಾಡಿದ್ರೆ ಸರಿ ಆಗುತ್ತೆ ಅಂತ ನಿಮಗೆ ನೀವೇ ಮೆಸೇಜ್ ನಿಮಗೆ ನೀವೇ ಹಾಕ್ಕೊಂಡು ಹೋಗಿ ಮಾಡಿದಾಗ ಖಂಡಿತ ಪರಿಹಾರ ಆಗುತ್ತೆ. 21 ವಾರಗಳ ಒಳಗಾಗಿ ಪರಿಹಾರ ಕೂಡ ಆಗಿದೆ ಭಾಳಷ್ಟು ಜನರಿಗೆ. ನೀವು ಕೂಡ ಪ್ರಯತ್ನ ಪಟ್ಟು ನೋಡಿ. ಇದು ಎಷ್ಟು ಬೇಗ ಕೆಲಸ ಮಾಡುತ್ತೆ ಅಂದರೆ ನಿಮ್ಮ ಸಮಸ್ಯೆ ಎಷ್ಟು ದೊಡ್ಡದಿದೆ ಅಥವಾ ಎಷ್ಟು ಚಿಕ್ಕದಿದೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್. ದೊಡ್ಡ ಸಮಸ್ಯೆ ಇದೆ, 2 ವಾರ 3 ವಾರದಲ್ಲಿ ಮಾಡಿ ಸರಿಯಾಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಅದಕ್ಕಾಗಿ ನಾನೊಂದು ಮ್ಯಾಕ್ಸಿಮಮ್ ಪೀರಿಯಡ್ 21 ವಾರ ಅಂತ ಹೇಳಿದ್ದೀನಿ. ಬಟ್ ಇದು 21 ವಾರದವರೆಗೂ ನೀವು ಕಾಯುವಂಥ ಅವಶ್ಯಕತೆ ಇಲ್ಲ. ಸಮಸ್ಯೆ ಏನೇ ಇರಲಿ, ನಿಮಗೆ ನೀವೇ ಪರಿಹಾರ ಮಾಡ್ತೀರಾ, ಇದಕ್ಕಿಂತ ಒಳ್ಳೆ ಪರಿಹಾರ ನಿಮಗೆ ಸಿಗಲ್ಲ. ಮಾಡಿ ನೋಡಿ ಸ್ನೇಹಿತರೆ, ಎಲ್ರಿಗೂ ಒಳ್ಳೆಯದಾಗಲಿ.